ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಬಿಟ್ಟಿದ್ದಾರೆ, ಅಂದರೆ ಬೀಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿತು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ. ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡಿಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆನೆ ಇದನ್ನ ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈ ಬೀಡಾಡಿ ಗಾಡಿಗಳನ್ನು ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸ್ ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂತಹದನ್ನ ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ಅಂತ ಗುರುತಿಸಿರುವಂತಹ ವೆಹಿಕಲ್ಸ್ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸ್ ಅನ್ನು ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ GBA, ಕಾರ್ಪೊರೇಷನ್ಸ್ ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸ್ ಅನ್ನು ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಾಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಾಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದ್ರೆ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗುತ್ತೆ. ಟೋಯಿಂಗ್ ಮಾಡಿದ ಮೇಲೆ ಅದಾದ ನಂತರನೂ ಕೂಡ ಅವರಿಗೆ ಸಮಯ ಇರುತ್ತೆ, ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಾಲ್ಟಿ ಕಟ್ಟಿಬಿಟ್ಟು ಗಾಡಿಯನ್ನು ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಟೋಯಿಂಗ್ ಮಾಡಿದ ಮೇಲೆ ನಾವು ಅದನ್ನ ಪೇಪರಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನು ಆಕ್ಷನ್ ಮಾಡ್ತೇವೆ. ಅದನ್ನ ಆಕ್ಷನ್ ಅಲ್ಲಿ ಯಾರು ಬೇಕೋ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಆಕ್ಷನ್ ಅಲ್ಲಿ ಕೊಂಡ್ಕೊಳ್ಬಹುದು. ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯಿಂದ ಇವತ್ತು ಆರಂಭ ಮಾಡಿದ್ದೇವೆ. ಇವತ್ತು ನೋಟಿಸ್ ಅನ್ನು ಅಂಟಿಸಿ ಆ ವೀಲ್ಗೆ ನಾವು ಲಾಕ್ ಅನ್ನು ಹಾಕಿದ್ದೇವೆ. ಅವರು ಗಾಡಿಯನ್ನ ತೆರವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೇನೆ. ಇದು ಪದೇ ಪದೇ ಇಲ್ಲಿಂದ ತೆಗೆದುಬಿಟ್ಟು ಹೋಗಿ ಇನ್ನೊಂದು ಕಡೆ ಹಾಕಿದ್ರೆ ಅಂಥವುಗಳನ್ನ ಗುರುತಿಸಿ ಅವಕ್ಕೆ ಸ್ವಲ್ಪ ಸಿವಿಯರ್ ಪೆನಾಲ್ಟಿ ಹಾಕೋದಕ್ಕೂ ಕೂಡ ಒಂದು ದಾರಿಯನ್ನು ಹುಡುಕಬೇಕು ಅಂತ ಹೇಳಿದ್ದೇನೆ. ಯಾಕಂದ್ರೆ ಬಹಳ ಸಲೀಸು ಇಲ್ಲಿ 1000 ರೂಪಾಯಿ ಕಟ್ಬಿಟ್ಟು ತಗೊಂಡೋಗಿ ಇನ್ನೊಂದು ಜಾಗದಲ್ಲಿ ಬಿಟ್ಕೊಳ್ಳೋದು. ಸೊ ಯಾರು ರಿಪೀಟೆಡ್ ಅಫೆಂಡರ್ಸ್ ಇರ್ತಾರೆ ಅವರಿಗೆ ಸಿವಿಯರ್ ಪೆನಾಲ್ಟಿಯನ್ನ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇನೆ. ನಾನು ನಮ್ಮ ಹತ್ರ 1581 ಗಾಡಿಗಳ ಪಟ್ಟಿ ಇದೆ, ಬಟ್ ಇದೇ ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ದು ಅಸ್ತ್ರಂ ಅಂತ ಒಂದು ಆ್ಯಪ್ ಇದೆ. ಆ ಅಸ್ತ್ರಂ ಆ್ಯಪ್ನಲ್ಲಿ ಸಾರ್ವಜನಿಕರು ಕೂಡ ಇಂತಹ ಬೀಡಾಡಿ ವಾಹನಗಳನ್ನು ಟ್ರಾಫಿಕ್ ಪೊಲೀಸ್ಗೆ ರಿಪೋರ್ಟ್ ಮಾಡಬಹುದು. ಅಸ್ತ್ರಂ ಆ್ಯಪ್ ಮುಖಾಂತರ ನಿಮಗೆ ಬೀಡಾಡಿ ಗಾಡಿ ಯಾವುದಾದ್ರೂ ಇದ್ದರೆ ಅದನ್ನ ನೀವು ಸರ್ಕಾರದ ಗಮನಕ್ಕೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಂ ಆ್ಯಪ್ ಮುಖಾಂತರ ತಗೊಂಡು ಬಂದರೆ ಅಲ್ಲೂ ಕೂಡ ನಾವು ಇದೇ ಕಾರ್ಯಾಚರಣೆಯನ್ನ ಮಾಡ್ತೇವೆ. ಅವರಿಗೆ ನೋಟಿಸ್ ಅಂಟಿಸ್ತೇವೆ, ಆ ಗಾಡಿಗೆ 1 ವಾರ ಕಾದು ನೋಡ್ತೇವೆ. ಅವ್ರು 1 ವಾರದಲ್ಲಿ ರೀಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ್ನೂ ಕೂಡ ನಾವು ಟೋವಿಂಗ್ ಮಾಡ್ತೇವೆ. ಒಟ್ಟಾರೆ ಬ್ಯಾಂಗ್ಳೂರಲ್ಲಿ ಸುಧಾರಣೆ ಆಗಬೇಕು. ರಸ್ತೆ ಬದಿಗಳಲ್ಲಿ ಎಲ್ಲಂದ್ರೆ ಅಲ್ಲಿ ಈ ತರ ಗಾಡಿಗಳನ್ನ ಬಿಟ್ಬಿಟ್ಟು ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಪಾದಾಚಾರಿಗಳಿಗೆ ಆಗ್ತಕ್ಕಂಥ ಅಡಚಣೆಯನ್ನು ಕಡಿಮೆ ಮಾಡಬೇಕು. ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗಬೇಕು. ಮತ್ತೆ ಈ ಬೀಡಾಡಿ ಗಾಡಿಗಳು ಎಲ್ಲಂದ್ರೆ ಅಲ್ಲಿ ಒಳ್ಳೆ ಗುಜರಿ ತರ, ಕಸದ ತರ ಬೆಂಗಳೂರಿನ
ಒಂದು ವಾತಾವರಣವನ್ನ ಆರೋಗ್ಯವನ್ನ ಕೆಡಿಸುವಂತದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡಿದ್ದೇವೆ. ಸಾರ್ವಜನಿಕರು ಕೂಡ ನಮಗೆ ಗಮನಕ್ಕೆ ಇಲ್ಲದೆ ಇರುವಂತಹ ಗಾಡಿಗಳನ್ನ ಅಸ್ತ್ರಮ್ ಆಪ್ ಮುಖಾಂತರ ನಮಗೆ ಗಮನಕ್ಕೆ ತಗೊಂಡು ಬರಬೇಕು ಅಂತ ಮನವಿ ಮಾಡ್ತೇನೆ. ಮುಂದೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ತರ ಗಾಡಿಗಳನ್ನ ಎಲ್ಲಂದ್ರೆ ಅಲ್ಲಿ ರೋಡಲ್ಲಿ ಫುಟ್ಪಾತ್ ಅಲ್ಲಿ ಬಿಡೋದು ದಯವಿಟ್ಟು ನೀವು ನಿಲ್ಲಿಸಬೇಕು. ಇದು ಹೇಗೇನು ಒಂದು ಕಠಿಣ ತೀರ್ಮಾನ. ಇದು ಯಾರು ಅಲ್ಲಿ ಬಿಟ್ಟಿದ್ದಾರೆ ಅವ್ರಿಗೆ ಬಹುಶಃ ಸಿಟ್ಟು ಬರ್ಬೋದು, ಆದ್ರೆ ನೀವು ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಗಾಡಿಯನ್ನ, ಅಥವಾ ಎಲ್ಲಾದ್ರೂ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ರೋಡ್ ಸಿಕ್ಕಿದೆ ಅಂತ ಹೇಳಿ ಎಲ್ಲಂದ್ರೆ ಅಲ್ಲಿ ನೀವು ಗಾಡಿ ಬಿಸಾಕೋದಿಕ್ಕೆ ರೋಡು ಏನು ಒಂಥರ ಗುಜರಿ ಜಾಗ ಅಲ್ಲ. ರೋಡು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಸ್ವತ್ತು. ಅದನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಏನಾದ್ರೂ ದುಬಾರಿಯಾಗಿ ಇನ್ನೊಂದು ಸ್ವಲ್ಪ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಆ ರೀತಿ ಪ್ರಾವಿಷನ್ ಇದೆ. ಬಿಡಾಡಿ ವೆಹಿಕಲ್ಗಳನ್ನ ತೆಗಿತಾ ಇದ್ದೀರಾ, ಬಟ್ ನೋ ಪಾರ್ಕಿಂಗ್ ನಿಲ್ಸೋದಕ್ಕೆ ಟೋಯಿಂಗ್ ಯಾವಾಗಿಂದ ಶುರು ಮಾಡ್ತೀರಾ ಸರ್? ಟೋಯಿಂಗ್ ನ ಅದು ಬೆಂಗಳೂರು ಸೌತ್ ಕಾರ್ಪೊರೇಷನ್ ಅಲ್ಲಿ ಈಗಾಗಲೇ ಆರಂಭ ಮಾಡಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್, ಹಿಂದೆ ಏನು ಕೆಲವು ಕಂಪ್ಲೇಂಟ್ಸ್ ಬಂದಿತ್ತು ಆ ಕಂಪ್ಲೇಂಟ್ಸ್ ಮರುಕಳಿಸದ ಹಾಗೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ, ಎಲ್ಲೂ ದುರುಪಯೋಗ ಮಾಡೋದಕ್ಕೆ ಅವಕಾಶ ಇಲ್ಲದೆ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೆಲವು ಮುಖ್ಯವಾಗಿ ಮುಖ್ಯ ರಸ್ತೆಗಳಿಂದ ಆರಂಭ ಮಾಡಿ, ಮುಖ್ಯ ರಸ್ತೆಗಳಲ್ಲಿ ಪಾರ್ಕಿಂಗ್ ಅನ್ನ ವೈಲೇಷನ್ ಮಾಡುವಂತಹದನ್ನ ಪ್ರಯಾರಿಟಿ ಕೊಟ್ಟು ಅಲ್ಲಿ ಇಂದ ಆರಂಭ ಮಾಡಿ. ಯಾಕಂದ್ರೆ ಅಟ್ ಎ ಟೈಮ್ ಎಲ್ಲಾ ಕಡೆ ನಾವು ಮಾಡಕ್ ಆಗೋದಿಲ್ಲ, ಒಂದೊಂದು ಆದ್ಯತೆ ಪ್ರಯಾರಿಟಿಯನ್ನ ಇಟ್ಕೋಬೇಕಾಗತ್ತೆ. ಸೊ ಮೇನ್ ರೋಡ್ಸ್ಗೆ ಪ್ರಯಾರಿಟಿ ಕೊಟ್ಟು ಎಲ್ಲೆಲ್ಲಿ ತುಂಬಾ ಜಾಮ್ ಆಗ್ತಾ ಇದೆ, ಎಲ್ಲಿ ಸ್ಲೋ ಟ್ರಾಫಿಕ್ ಮೂವ್ಮೆಂಟ್ ಇದೆ ಅಂತ ಕಡೆ ಕೂಡ ಟ್ರಾಫಿಕ್ ಕಾನೂನನ್ನ, ಪಾರ್ಕಿಂಗ್ ಕಾನೂನನ್ನ ಎನ್ಫೋರ್ಸ್ ಮಾಡೋದು ಸದ್ಯದಲ್ಲಿ ಆರಂಭ ಮಾಡಿ. ಮನೆ ಮುಂದೆ ಪಾರ್ಕಿಂಗ್ ಜಾಗ ಇರಲ್ಲ, ರೋಡ್ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ, ಬೆಳಗ್ಗೆ ಮತ್ತೆ ಬಂದು ತಗೊಂಡು ಹೋಗ್ತಾರೆ. ಈ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಇಂಥವ್ರಿಗೆ ಏನಾದ್ರು ನಿಮ್ ಸೂಚನೆ ಇದೆಯಾ? ಏನ್ ನೋಡಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೋ ಮನೆ, ನಾವು ಯಾವುದು ಕೂಡ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಅಲ್ಲಿರೋ ಗಾಡಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಲೆ ಒಂದೇ ಕಡೆ ಬಿಟ್ಬಿಟ್ಟು ಹೋಗುವಂತ ವೆಹಿಕಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾವುದೋ ನೀವು ಒಂದು ರಾತ್ರಿ ನಿಲ್ಲಿಸ್ತೀರಾ, ಡೈಲಿ ಮಾಡ್ತಾರೆ ಸರ್. ಆಯ್ತು, ಈಗ ನೋಡಿ, ಇದು 30-40 ವರ್ಷದ ಸಮಸ್ಯೆ. ನಾವು ಮನೆಯಲ್ಲಿ ನೀವು ಪಾರ್ಕಿಂಗು ಜಾಗ ಇಟ್ಕೋಬೇಕು ಅಂತ ಕಾನೂನು ಹೇಳುತ್ತೆ, ಆದ್ರೂ ಕಾನೂನನ್ನ 30-40 ವರ್ಷದಿಂದ ಎನ್ಫೋರ್ಸ್ ಮಾಡಿಲ್ಲ. ಪ್ಲಾನ್ ಅಪ್ರೂವಲ್ ತಗೊಳ್ಳೋದನ್ನ ಕಡ್ಡಾಯ ಮಾಡಿಲ್ಲ. ಅವರೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಮನೆ ಒಳಗಡೆ ಪಾರ್ಕಿಂಗ್ ಜಾಗ ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಈಗ ಬಂದ್ಬಿಟ್ಟು ಸಡನ್ ಆಗಿ ನೀವು ರೋಡಲ್ಲಿ ನಿಲ್ಸಂಗೇ ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಅದು ಬಹುಶಃ ಪ್ರಾಕ್ಟಿಕಲಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳೋದು ನಿಜ. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಜನಗಳನ್ನು ಮನವಿ ಮಾಡ್ತೇನೆ. ನಾವು ಕೂಡ ಕಾನೂನನ್ನ ಅದಕ್ಕೆ ಸ್ವಲ್ಪ ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣ ಪ್ರಯತ್ನ. ಸದ್ಯಕ್ಕೆ ನಮ್ಮ ಹತ್ರ 1581 ಗಾಡಿಗಳದ್ದು ಪಟ್ಟಿ ಇದೆ. ಸಾರ್ವಜನಿಕರು ಕೂಡ ನಮಗೆ ಬಹುಶಃ ಇನ್ನೂ ಹೆಚ್ಚು ಮಾಹಿತಿಯನ್ನ ಕೊಡ್ತಾರೆ. ನಾವು ಒಂದು ದಿನಕ್ಕೆ ಈ ತರ 5 ನಗರ ಪಾಲಿಕೆಗಳಿಂದ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು 200-250 ಗಾಡಿಗಳಿಗೆ ಈ ರೀತಿ ನೋಟಿಸ್ ಅಂಟಿಸಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ. ಸೊ ಟೋಯಿಂಗ್ ಮಾಡಕ್ಕೆ ಇನ್ನೂ ಒಂದು ವಾರ ಬಿಡ್ತೀವಿ, ಯಾಕಂದ್ರೆ ಕಾನೂನಲ್ಲೂ ಕೂಡ ಒಂದು ವಾರ ನೋಟಿಸ್ ಪೀರಿಯಡ್ ಇದೆ. ಹಾಗಾಗಿ ಒಂದು ವಾರ ಆದ್ಮೇಲೆ ಟೋಯಿಂಗ್ ಶುರು ಮಾಡ್ತೇವೆ. ಅಲ್ಲಿವರೆಗೂ ಇನ್ನೊಂದು ವಾರದಲ್ಲಿ, ಯಾಕಂದ್ರೆ SIR ಕೆಲಸ ಬೇರೆ ನಡೀತಾ ಇದೆ. SIR ಕೆಲಸದಲ್ಲಿ ಅಧಿಕಾರಿಗಳು ತುಂಬಾ ಮಗ್ನರಾಗಿದ್ದಾರೆ, ಬ್ಯುಸಿ ಇದ್ದಾರೆ. ಸೊ ಅದನ್ನ ನೋಡಿಕೊಂಡು ಒಂದು 10 ದಿನದವರೆಗೆ ಈ ರೀತಿ ಸ್ಟಿಕ್ಕರ್ ಎಲ್ಲಾ ಕಡೆ ಅಂಟಿಸ್ತೇವೆ. ಅದಾಗಿ ಒಂದು ವಾರ ಆದ್ಮೇಲೆ ಟೋಯಿಂಗ್ ಅನ್ನ ಶುರು ಮಾಡಿ.